ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ನಾವು ತುಂಬ ಚೆನ್ನಾಗಿದ್ದೀವಿ ಫ್ರೆಂಡ್ಸ್. ಸಡನ್ನಾಗಿ ತಿರುಪತಿಗೆ ಹೋಗೋಕ್ಕೆ ಪ್ಲ್ಯಾನ್ ಮಾಡಿದ್ವಿ ನೋಡಿ. ಎಲ್ಲ ನಮ್ಮ ಅಕ್ಕವರು ಎಲ್ಲ ಬಂದಿದ್ದಾರೆ. ನಮ್ಮ ಅಕ್ಕ, ನಮ್ಮ ಭಾವ, ನಮ್ಮ ಮಾವನ ಮಗ, ನಮ್ಮ ಅತ್ತೆ ಎಲ್ಲ ಬಂದಿದ್ದಾರೆ. ಎಲ್ಲ ನೋಡಿ ಪ್ರಯಾಣ ಆಗಿ ಓದ್ತಾ ಇದ್ದೀರಿ ಪ್ಲ್ಯಾಟ್ಫಾರಮಲ್ಲಿ. ತಿರುಪತಿ ಪ್ರಯಾಣ ಟೇಕಲ್ ರೈಲ್ವೆ ಸ್ಟೇಷನಲ್ಲಿದ್ದೀವಿ. 9:30 ಟ್ರೈನ್ ಅಂತ ಹೇಳಿದರು. ಅದು ಟ್ರೈನ್ ಬರೋಷ್ಟೊತ್ತಿಗೆ 10 ಗಂಟೆ ಆಗೋಯ್ತು. ಹಾಗಾಗಿ ಟ್ರೈನ್ಗೆ ಹೋಗ್ಬಿಡೋಣ ಅಂತ, ಆರಾಮಾಗಿರುತ್ತೆ ಅಂತ ಟ್ರೈನ್ಗೆ ಹೋಗ್ತಾಯಿದ್ದೀವಿ. ಶುಕ್ರವಾರ ಟ್ರೈನ್ಗೆ ಹೋದರೆ ಶನಿವಾರ ದರ್ಶನ ಆಗುತ್ತೆ ಅಂದ್ಬಿಟ್ಟು ಹೋಗ್ತಾಯಿದ್ದೀವಿ. ನಮ್ಮ ಅಕ್ಕ ಅವರು, ದೊಡ್ಡಕ್ಕ, ಅವ್ರ ಅಮ್ಮಯ್ಯ, ನಮ್ಮ ಅಕ್ಕನೇ ನೋಡಿ ಟ್ರೈನ್ಗೆ ಟಿಕೆಟ್ಗಳು ತಗೊಳ್ಳೋಣ ಅಂತ ಹೋಗ್ತಾಯಿದ್ದೀವಿ. ಟ್ರೈನ್ ಟಿಕೆಟ್ ತಗೊಂಡು ಆಮೇಲೆ ಸ್ವಲ್ಪ ಹೊತ್ತು ನಾವು ಅವಾಗೂ ಒಂದು ½ ಅನ್ ಅವರ್ ಮುಂಚೆನೇ ಬಂದ್ವಿ ನೋಡಿ. 7 ಜನ ಹೋಗ್ತಾಯಿದ್ದಿದ್ದು. 7 ಜನಕ್ಕೂ 7 ಟಿಕೆಟ್ ತಗೊಂಡು ಒಬ್ಬೊಬ್ಬರಿಗೆ ₹110 ಟಿಕೆಟು ತಗೊಂಡು ತಗೊಂಡು ಪ್ಲ್ಯಾಟ್ಫಾರಮ್ ಹತ್ರ ಹೋಗಿ ನೋಡಿ ಕೂತ್ಕೊಂಡಿದ್ದೀವಿ. ಇವರಿಬ್ಬರು ನೋಡಿ ಆಟ ಆಡ್ಕೊಂಡಿದ್ದಾರೆ. ನಮ್ಮ ಅಮ್ಮಯ್ಯನೂ ಅಮ್ಮ ಒಬ್ರಿಗೊಬ್ರು ಗೇಲಿ ಮಾಡಿಕೊಂಡು ಆಟ ಆಡ್ಕೊಂಡು ಖುಷಿಯಾಗಿ ಹೋದ್ವಿ ತಿರುಪತಿಗೆ. ತುಂಬ ಚೆನ್ನಾಗಿತ್ತು ಜರ್ನಿ ಮಾತ್ರ. ಟ್ರೈನ್ ಬರೋವರೆಗೂ ಅಲ್ಲಿ ಕೂತ್ಕೊಂಡು ಮಾತಾಡಿಕೊಂಡು ಸ್ವಲ್ಪ ಹೊತ್ತು ಮಾತುಗಳಿರ್ತಾವಲ್ಲ, ಎಲ್ಲ ಒಂದೇ ಹತ್ರ ಸೇರಿದ್ವಿ. ಎಲ್ಲ ಮಾತಾಡಿಕೊಂಡು ಕೂತ್ಕೊಂಡಿದ್ವಿ. ಸಡನ್ನಾಗಿ ಪ್ರಯಾಣ ಹೋಗ್ತಾ ಇರೋದು ನೋಡಿ. ಎಲ್ಲ ಕೂತ್ಕೊಂಡಿದ್ದೀವಿ. ಅವನು ನಮ್ಮ ಸಾಯಿ, ನಮ್ಮ ಮಾವನ ಮಗ, ನಾನು, ನಮ್ಮ ಅಮ್ಮಯ್ಯನೂ, ನಮ್ಮ ದೊಡ್ಡಕ್ಕ, ನಮ್ಮ ಅತ್ತೆ, ಇವರು ಅಮ್ಮ ವಿಡಿಯೋ ಮಾಡ್ತಾಯಿದ್ದಾರೆ. ಹೋಗೋ ಟ್ರೈನುಗಳು ಬರೋ ಟ್ರೈನುಗಳು ಎಲ್ಲ ಟ್ರೈನು ಓದ್ತಾ ಇದ್ದಾವೆ, ಬರ್ತಾ ಇದ್ದಾವೆ. ನಮ್ಮ ಮಾತ್ರ ಟ್ರೈನ್ ಓದ್ತಾ ಇಲ್ಲ. ನಮ್ಮ ಟ್ರೈನು ಇನ್ನೂ ಬರೋದಕ್ಕೆ ಅರ್ಧ ಗಂಟೆ ಇತ್ತು. ಹಾಗಾಗಿ ಕೂತ್ಕೊಂಡಿವಿ. ಯಾವುದಕ್ಕೂ ನಾವು ಯಾವತ್ತೂ ಒಂದು ಸ್ವಲ್ಪ ಫಾಸ್ಟಾಗೇ ಹೋಗ್ತೀವಿ. ಸ್ಲೋ ಅಂತೂ ಮಾಡಲ್ಲ. ಸ್ಲೋ ಆಗೋದ್ರೆ ಏನು ಅಕಸ್ಮಾತ್ ಮಿಸ್ ಆಗೋದ್ರೆ ಏನು ಮಾಡೋದು ಅಂದ್ಬಿಟ್ಟು ನಾವು ಯಾವತ್ತನ್ನಾಗಲಿ ಫಾಸ್ಟಾಗಿ ಹೋದ್ ನೋಡಿ. ಟ್ರೈನ್ ಬಂತು. ಫುಲ್ಲು ರಶ್ ಇದೆ ಫ್ರೆಂಡ್ಸ್. ಟ್ರೈನು ನಿಂತ್ಕೊಳ್ಳೋಕೆ ಕೂಡ ಜಾಗ ಇಲ್ಲ ನೋಡಿ. ಈ ಥರ ನಿಂತ್ಕೊಂಡಿದ್ದೀವಿ. ನಮ್ಮ ಸಾಯಿ ಅಮ್ಮ ಮಾತ್ರ ಮೇಲೆ ಕೂತ್ಕೊಂಡಿದ್ರು. ಎಲ್ಲ ಕೆಳಗಡೆನೇ ನಾವು ಕೂತ್ಕೊಬಿಟ್ಟಿದ್ವಿ. ಆಮೇಲೆ ಓದ್ತಾ ಖಾಲಿ ಆಯಿತು. 3 ಗಂಟೆಗೆ ಟ್ರೈನ್ ನೋಡಿ, ಸೀಟ್ ಸಿಕ್ಕಿದೆ. 3 ಗಂಟೆ ಆಗಿದೆ. ಎಲ್ಲ ಮಲ್ಕೊಬಿಟ್ಟಿದ್ರು. ಕಾಟ್ಪಡಿನಲ್ಲಿ ಸ್ವಲ್ಪ ಖಾಲಿ ಆಯಿತು. ಆವಾಗ ಸ್ವಲ್ಪ ಕೂತ್ಕೊಂಡ್ವಿ. ಅವಾಗ ನೋಡಿ ಎಲ್ಲ ಕೆಳಗಡೆನೇ ಕೂತ್ಕೊಂಡಿದ್ದಾರೆ ಫ್ರೆಂಡ್. ತುಂಬ ರಶ್ ಇತ್ತು. ನಮ್ಗೆ ಅಷ್ಟು ಮಾತ್ರ ಸೀಟ್ ಸಿಕ್ಕಿರೋದು ಹೆಚ್ಚು ಅವತ್ತು ಟ್ರೈನಲ್ಲೇ. ಟ್ರೈನ್ ಪ್ರಯಾಣ ಹೋಗಬೇಕು ಅಂದರೆ ರಿಸರ್ವೇಷನ್ ಮಾಡ್ಕೊಂಡು ಹೋಗಬೇಕು. ನಾವು ಸಡನ್ನಾಗಿ ಹೋದ್ವಲ್ಲ, ಹಂಗಾಗಿ ಟ್ರೈನ್ಗೆ ರಿಸರ್ವೇಷನ್ ಮಾಡ್ಕೊಳಕ್ಕಾಗಿಲ್ಲ. ಹೋಗೋಣ ಅಂದ್ಕೊಂಡ್ವಿ. ಹಂಗೆ ಓದ್ತಾ ಇದ್ದಿದ್ದು ಅಷ್ಟೇ ನೋಡಿ. ಅಮ್ಮ ಅಲ್ಲಿ ಮೇಲ್ಗಡೆ ಮಲ್ಕೊಂಡಿದ್ದಾಳೆ. ಅಮ್ಮಯ್ಯನೂ ಕೂತ್ಕೊಂಡಿದ್ದಾಳೆ. ಟ್ರೈನ್ ಟಿಕೆಟ್ಗೆ ಹೋಗಿ ನಾವು ಅಲ್ಲಿ ಹೋಗಿ ಇಳಿಯೋಷ್ಟೊತ್ತಿಗೆ 3:30 ಆಯಿತು. ಮತ್ತು ದರ್ಶನಕ್ಕೆ ಟಿಕೆಟ್ ತಗೊಳ್ಳೋಣ ಅಂತ ಹೋದ್ರೆ ನೋಡಿ ಇಷ್ಟು ರಶ್ ಇದೆ. ತುಂಬ ರಶ್ ಇತ್ತು. ಆಮೇಲೆ ಆಟೋನಲ್ಲಿ ಹೋಗ್ತಾಯಿದ್ವಿ. ಟಿಕೆಟ್ ಸಿಕ್ತು. 6 ಗಂಟೆ 6:30 ಆಯಿತು ಟಿಕೆಟ್ಸ್ ತಗೊಳ್ಳೋಷ್ಟೊತ್ತಿಗೆ. ಆಮೇಲೆ ಆಟೋನಲ್ಲಿ ದರ್ಶನಕ್ಕೆ ಮೆಟ್ಲತ್ತಕ್ಕೆ ಹೋಗ್ತಾಯಿದ್ದೀವಿ. ಬೆಟ್ಟದ ಮೇಲೆ ನಾವು ಮೆಟ್ಲತ್ತಿ ನಡ್ಕೊಂಡೇ ಹೋಗಿದ್ವಿ ಫ್ರೆಂಡ್ಸ್. ಈ ಸತಿ ಬಸ್ಸಲ್ಲಿ ಆರಾಮಾಗಿ ಹೋಗ್ಬೋದಾಗಿತ್ತು. ಹಾಗೆ ಯಾವತ್ತೂ ಹೋಗಿಲ್ಲ. ಈ ಸತಿ ಟ್ರೈ ಮಾಡೋಣ ಅಂದ್ಬಿಟ್ಟು ಹೋದ್ವಿ. ಹಂಗಾಗಿ ಆಟ ಮಾಡ್ಕೊಂಡು ಹೋದ್ವಿ ನೋಡಿ. ಇದೇ ಬೆಟ್ಟ. ಮೆಟ್ಲತ್ತವಾಗ ಇಲ್ಲೆಲ್ಲನೂ ಫುಲ್ಲೇ ಪೂಜೆ ಮಾಡೋದಕ್ಕೆ ಅರ್ಶಿನ ಕುಂಕುಮ ಅಂಗಡಿಗಳು ತುಂಬಾ ಇಟ್ಕೊಂಡಿದ್ವು. ಎಲ್ಲನೂ ಹರಕೆ ಮಾಡ್ಕೊಂಡಿರ್ತಾರಲ್ಲ, ಮೆಟ್ಲಿಗೂ ಅರ್ಶಿನ ಕುಂಕುಮ ಇಕ್ತಾರೆ, ಕರ್ಪೂರ ಹಚ್ತಾರೆ. 3550 ಮೆಟ್ಲುಗಳಿರ್ತವೆ ಫ್ರೆಂಡ್ಸ್ ಹತ್ತೋದಕ್ಕೆ. ಎಲ್ಲ ರೆಡಿ ಆಗ್ತಾಯಿದ್ದೀವಿ. ಬಂದಿಲ್ದ ಮೇಲೆ ಲಗೇಜ್ ಎಲ್ಲ ಕೌಂಟ್ರಲ್ಲಿ ಇಟ್ಬಿಟ್ಟು ಹೋಗೋಣ ಅಂತ. ಲಗೇಜ್ ಎಲ್ಲ ಅಲ್ಲಿ ಕಳಿಸಿದ್ರೆ ಕೌಂಟ್ರಲ್ಲಿ ಕೊಟ್ಟರೆ ಮೇಲೆ ತಗೊಬಂದು ಕೊಡ್ತಾರೆ. ಅಲ್ಲಿ ಕೊಟ್ಬಿಟ್ಟು ಆರಾಮಾಗಿ ನಡ್ಕೊಂಡು ಹೋಗೋದಿಲ್ಲ ಅಂದರೆ ಲಗೇಜ್ ಎಲ್ಲ ಹಾಕ್ಕೊಂಡು ಮೆಟ್ಲ ಮೇಲೆ ಹತ್ಕೊಂಡು ಹೋಗೋಕ್ಕಾಗೋದಿಲ್ಲ. ಹಾಗಾಗಿ ಎಲ್ಲ ಅಲ್ಲಿ ಕೌಂಟ್ರಲ್ಲಿ ಕೊಟ್ಬಿಟ್ಟು ಟೋಕನ್ ಕೊಡ್ತಾರೆ. ತಗೊಬಂದ್ವಿ ನೋಡಿ. ಅರ್ಶಿನ ಕುಂಕುಮ ತೆಂಗಿನಕಾಯಿ ಎಲ್ಲ ಮೆಟ್ಲ ಮೇಲೆ ಫಸ್ಟ್ ಸ್ಟಾರ್ಟಿಂಗಲ್ಲೇ ಪೂಜೆ ಮಾಡಿಕೊಂಡು ಮೇಲೆ ಕತ್ತೋದು ನೋಡಿ. ಚಿಲ್ಲರೆ ಕಾಯಿನ್ಸು ಎಲ್ಲ ಇಲ್ಲೇ ಸಿಗ್ತೈತೆ. ನಮಗೆ ಟೋಕನ್ ಕೊಟ್ಟಿರೋದು 6:30ಗೆ, ನಾಳೆ 6:30ಗೆ ಅಂತ ಹೇಳಿದ್ರು. ಶನಿವಾರ ಸಂಜೆ ಅಂತ ಹೇಳಿದರು.
ನಾವು ಅಷ್ಟೊತ್ತು ಮೆಟ್ಲತ್ತ ನಿಧಾನಕ್ಕೆ ಹೋಗೋಣ ಅಂದ್ಬಿಟ್ಟು ಹೋಗ್ತಾಯಿದ್ದೀವಿ. ನೋಡಿ ಫ್ರೆಂಡ್ಸ್, ಅಲ್ಲಿ ಹೋಗಿ ನೋಡೋಷ್ಟೊತ್ತಿಗೆ ತುಂಬ ಖುಷಿಯಾಗಿತ್ತು, ಭಲೆ ಚೆನ್ನಾಗಿತ್ತು. ಅಲ್ಲಂತೂ ಹೋಗೋಷ್ಟೊತ್ತಿಗೆ ನಂಗೆ ತುಂಬ ಚೆನ್ನಾಗಿ ಅನ್ನಿಸ್ತು. ಮೆಟ್ಲತ್ತವಾಗ ಖುಷಿಯಾಗಿ ಮೆಟ್ಲತ್ತಿದ್ವಿ, ಸಂತೋಷ ಆಗ್ತಾಯಿತ್ತು. ಬೆಳಗ್ಗೆನೇ ಒಂದು 6:30ಗೆ ಸ್ಟಾರ್ಟ್ ಮಾಡಿದ್ವಿ ನಾವು ಮೆಟ್ಲತ್ತೋದಕ್ಕೆ. ಬಿಸಿಲಿಲ್ಲ ಏನಿಲ್ಲ, ತಣ್ಣಗೂ ತುಂಬ ಚೆನ್ನಾಗಿತ್ತು ಸ್ಟಾರ್ಟ್ ಆಗೋವಾಗ. ಆಮೇಲೆ ಓದ್ತಾ ಆಗ್ತು ನೋಡಿ ಫ್ರೆಂಡ್ಸ್, ನಮಗೆ ಹಂಗೆ ಹಿಂಗಾಗಿಲ್ಲ, ಕಾಲುಗಳೆಲ್ಲ ಮೊಣಕಾಲುಗಳೆಲ್ಲ ನೋವು ಬಂದ್ಬಿಡ್ತು ನನಗಂತೂ. ಅಮ್ಮ ಇದೆಲ್ಲ ವಿಡಿಯೋ ಮಾಡಿಕೊಂಡು ಮಾಡಿದ್ದು ನಾನು ಮಾಡಿಲ್ಲ. ಅಮ್ಮ ನೀನು ಮಾಡ್ಕಮ್ಮೋ, ನಾನು ಮೆಟ್ಲು ಹತ್ತೀನಿ ಅಂತೇಳಿ ಇದಕ್ಕೆ ಅಮ್ಮನೇ ಮೆಟ್ಲ ಕೌಂಟಿಂಗ್ ಮಾಡ್ಕೊಂಡು ಹತ್ತುತ್ತಾ ಇದ್ಲು. ಆಮೇಲೆ ಮೇಲೆ ಓದ್ತಾ ಅಲ್ಲೇ ಮೆಟ್ಲ ಮೇಲೇ ಬರೆದಿರ್ತಾರೆ ಇಷ್ಟು ಅಂತ. ನೋಡಿ ಇದೆಲ್ಲ ಭಜನೆ ಮಾಡ್ಕೊಂಡು ಬರೋರು, ವೇಷ ಹಾಕ್ಕೊಂಡು ಬರೋರು ಎಲ್ಲ ತುಂಬಾ ಚೆನ್ನಾಗಿತ್ತು. ತಿರುಪತಿ 11 ವರ್ಷ ಹರಕೆ ಮಾಡ್ಕೊಂಡಿದ್ದು ನಾನು. 11 ವರ್ಷದಲ್ಲಿ ಅವಾಗ ಹೋಗ್ಬೇಕಾಗಿದ್ದು, ಇವಾಗ ಅಂದ್ಬಿಡ್ತು ನನಗೆ. ಇವಾಗ ಹೋಗಿದ್ದೀನಿ. ದೇವ್ರು ಯಾವಾಗ ಬಾ ಅಂತ ನಮ್ಗೆ ದಾರಿ ಕೊಡ್ತಾರೋ ಅವಾಗ ಹೋಗ್ತಾ ಇರಬೇಕು. ಹೋಗ್ತೀರಿ ಅಂತ ಅಂದ್ಕೊಂಡೇ ಇರಲಿಲ್ಲ ನಾನು. ಹಾಗಾಗಿ ತುಂಬಾ ಫಾಸ್ಟಾಗಿ ಅವ್ರು ನಮ್ಮ ಮಾವನ ಮಗ ನಮ್ಮ ಅತ್ತೆ ಹೋಗ್ತಾಯಿದ್ರು, ನಾವು ಬರ್ತೀರಿ ಅಂದ್ಬಿಟ್ಟು ಸಡನ್ನಾಗಿ ರೆಡಿ ಆಗೋದ್ವಿ. ಅಲಿಪಿರಿ ಮೆಟ್ಲು ಅಂತ ಹೇಳಿ ಬರ್ದೈತೆ, ಎಲ್ಲ ಹೋಗ್ತಾಯಿದ್ದೀವಿ. ಅಲಿಪಿರಿ ಮೆಟ್ಲು, ಮೋಕಾಲು ಮೆಟ್ಲು ಅಂತ ಎಲ್ಲ ಇರ್ತೈತೆ. ಓದ್ತಾ ಎಲ್ಲ ತುಂಬಾ ಪ್ರಾಣಿಗಳು ನೋಡಿದ್ವಿ. ಹೋಗೋವಾಗ ಮಾತಾಡ್ಕೊಂಡು ಆರಾಮಾಗಿ ಹೋಗ್ಬೋದು. ಅಲ್ಲಿ ಅಂಗಡಿಗಳು ಇರ್ತವೆ, ಬೇಕಾಗಿರೋ ಜ್ಯೂಸು ನಾಷ್ಟಗಳು ಸಿಗ್ತವೆ, ಊಟ ಸಿಗ್ತೈತೆ, ಎಲ್ಲನೂ ಮೇಲೇ ಆರಾಮಾಗಿ ಸಿಗ್ತೈತೆ. ನೋಡಿ ಆಂಜನೇಯ ಸ್ವಾಮಿ ಫಸ್ಟ್ ದರ್ಶನ ಕೊಟ್ಟಿದ್ದು ನಮಗೆ ಬೆಟ್ಟದ ಮೇಲೆ. ಇಲ್ಲಿ ಆಂಜನೇಯ ಸ್ವಾಮಿಗೆ ಹೋಗಿ ದರ್ಶನ ಹೋಗ್ರಿ ಅಂತ ಕಳಿಸಿದ್ನಿ. ಅಲ್ಲೊಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ನಿ ನಾನು ಕೂತ್ಕೊಂಡು. ನಮ್ಮಮ್ಮ ಎಲ್ಲ ನೋಡಿ ನನಗೆ ಅಷ್ಟೊತ್ತಿಗೆ ಕಾಲುಗಳೆಲ್ಲ ಅರ್ಧ ಹೋಗಿದ್ವಿ. ಅಷ್ಟೊತ್ತಿಗೆ ಒಂದು 2000 ಮೆಟ್ಲು ಹತ್ತಿದ್ವಿ. ಕ್ಲೈಮೇಟ್ ಅಂತೂ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್. ನೋಡೋದಕ್ಕೆ ಎಷ್ಟು ಚೆನ್ನಾಗಿತ್ತು ಅಂದರೆ ನೋಡಿ, ಬೆಟ್ಟದ ಮೇಲೆಯಿಂದ ವಿಡಿಯೋ ಮಾಡಿರೋದು ತುಂಬಾ ಚೆನ್ನಾಗಿದೆ. ಎಷ್ಟು ಜನ ಹತ್ತುತ್ತಾರೆ ಅಂದರೆ ಆರಕೆ ಮಾಡ್ಕೊಂಡಿರೋರು. ನೋಡಿ ಇಲ್ಲಿ ಜಿಂಕೆಗಳೆಲ್ಲ ಬರೀ ಚೆನ್ನಾಗಿದ್ವು, ಜಿಂಕೆ ಕಾಣಿಸ್ತು. ಮತ್ತು ಇನ್ನೊಂದೇನೋ ಅದು ಒಂಥರ ಜಿಂಕೆ ಥರನೇ ಅನ್ನಿಸ್ತೈತೆ ನೋಡಿ. ಇದು ಹಸು ಥರ ಇತ್ತು, ಸ್ವಲ್ಪ ದೊಡ್ಡದಾಗಿ. ಅದ್ರ ಹೆಸ್ರು ಏನು ಅಂತ ನನಗೆ ಗೊತ್ತಿಲ್ಲ, ಏನಂತಾರ ಏನು ಅಂತ. ನೋಡಿ ಈ ಥರ ಸಾಯಿ ಎಲ್ಲ ವಿಡಿಯೋ ಮಾಡ್ಕೊಳ್ತಾ ಇದ್ದಾನೆ. ಎಲ್ಲರೂ ಇಲ್ಲಿ ನಿಂತ್ಕೊಂಡು ವಿಡಿಯೋ ಮಾಡ್ಕೊಂಡು ಏನು ಮಾಡಲ್ಲ ಫ್ರೆಂಡ್ಸ್. ಪಾಪ ತುಂಬ ಚೆನ್ನಾಗಿರ್ತೈತೆ. ಏನನ್ನ ಕೊಟ್ಟರೆ ತಿಂತವೆ, ಏನನ್ನ ಕೊಡ್ತಾರೆ ಅನ್ನೋದು ನೋಡ್ತಾ ಇದ್ದಾವೆ. ನೋಡಿ ಎಷ್ಟೊಂದಿದ್ದಾವೆ. ಅಮ್ಮ ಇದಕ್ಕೆ ಒಬ್ಬಟ್ಟು ಎಲ್ಲ ತಗೊಂಡ್ಬಂದು ತಿನ್ನಿಸಿದ್ಲು. ಆಮೇಲೆ ಇನ್ನು ನೋಡಿ ಇಲ್ಲಿ ತಿನ್ನಿಸ್ತಾ ಇದ್ದಾಳೆ ನೋಡಿ ಒಬ್ಬಟ್ಟು. ಏನೇನೋ ಮಾಡ್ತೈತೆ ಅಂತ ಭಯಕ್ಕೆ ದೂರದಿಂದ ತಿನ್ನಿಸ್ತೈತೆ. ಏನು ಮಾಡಲ್ಲ, ಏನನ್ನ ಕೊಡಲಿ ಪಾಪ ತಿಂತವೆ. ಅಲ್ಲಿ ಬರೆದಿದ್ರು ಯಾರು ಪ್ರಾಣಿಗಳಿಗೆ ಏನು ಕೊಡಬಾರ್ದು ಅಂತ. ಅಮ್ಮ ಮಾತ್ರ ಏನಂತ ತಿನ್ನಿಸೋದು. ನೋಡಿ ಇಲ್ಲಿ ಜಿಂಕೆ ಇದೆ, ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್. ನನಗೆ ಅವೆಲ್ಲ ನೋಡೋಷ್ಟೊತ್ತಿಗೆ ಖುಷಿಯಾಗೋಯ್ತು, ಅಷ್ಟು ಚೆನ್ನಾಗಿ ನೋಡಿ, ಒಳ್ಳೆ ಕ್ಯೂಟಾಗಿ ಚೆನ್ನಾಗಿತ್ತು. ಇಲ್ಲಿ ಆಮೇಲೆ ಮುಂದಕ್ಕೆ ಹೋಗ್ತಾ ನರಸಿಂಹಸ್ವಾಮಿ ದೇವಸ್ಥಾನ ಇತ್ತು. ಅಲ್ಲಿ ಓದ್ತಾ ದೇವರುಗಳು ಸಿಗ್ತಾನೆ ಇರ್ತವೆ. ಅಲ್ಲಿ ದರ್ಶನ ಮಾಡಿಕೊಂಡು ಹೋಗ್ತಾ ಇರ್ಬೋದು. ಬೆಟ್ಟದ ಮೇಲೆ ಹತ್ತವಾಗ ಒಂದು 2000 ಮೆಟ್ಲು ಹತ್ತದ ಮೇಲೆ ಸಿಗ್ತೈತೆ ಇದು. ಒಂದೊಂದೇ ದೇವಸ್ಥಾನ ಎಲ್ಲ ನೋಡಿಕೊಂಡು ಹೋಗ್ತಾ ಇದ್ದೀವಿ. ನಾನು ಆ ಕಡೆಯಿಂದ ಬರ್ತಾಯಿದ್ನಿ, ಇವ್ರು ಈ ಕಡೆಯಿಂದ ಬರ್ತಾಯಿದ್ದೆ, ಅಮ್ಮಯ್ಯನೂ ಅಮ್ಮ. ಆಮೇಲೆ
ರೋಡಲ್ಲಿ ಬಿಡ್ತಾರೆ, ಇಲ್ಲಿ ಸೈಡಿಗೆ ಸ್ವಲ್ಪ ಈ ರೋಡಲ್ಲಿ ನಡ್ಕೊಂಡು ಹೋಗ್ಬೇಕು. ಡೌನ್ ಇರ್ತೈತೆ, ನಾವು ನಡೆಯೋಷ್ಟೇ ಇಲ್ಲ ಫ್ರೆಂಡ್ಸ್, ಅದಷ್ಟು ಕದೆ ತಳ್ಕೊಂಡು ಹೋಗ್ತಾ ಇರ್ತೈತೆ. ಎಷ್ಟು ಪ್ರಾಣಿಗಳು ನೋಡಿದ್ವಿ ಅಂದರೆ ತುಂಬ ಪ್ರಾಣಿಗಳೇ ಮಾಡಿದ್ವಿ. ಸ್ವಲ್ಪ ಪ್ರಾಣಿಗಳು ಕವರ್ ಮಾಡಿದ್ವಿ, ಸ್ವಲ್ಪ ಪ್ರಾಣಿಗಳು ಕವರ್ ಮಾಡೋಕ್ಕಾಗಿಲ್ಲ. ನನ್ನ ಫೋನಲ್ಲಿ ಚಾರ್ಜಿಂಗ್ ಬೇರೆ ಖಾಲಿ ಆಗೋಯ್ತು ಅಷ್ಟೊತ್ತಿಗೆ. ಮನೇಲಿ ಚಾರ್ಜಿಂಗ್ ಹಾಕಿತ್ತಿದ್ದು, ಎಷ್ಟು ಅವಾಗೂ ಕವರ್ ಮಾಡಿದ್ರೆ ಸ್ವಲ್ಪ ಬೇಕಾಗಿರೋದೆಲ್ಲ. ನೋಡಿ, ಇಲ್ಲೊಂದು ಪ್ರಾಣಿ ಐತೆ, ನೋಡಿ ಇಲ್ಲಿ ಕುತ್ಕೊಂಡಿದೆ. ನಮ್ಮ ಥರ ನಾವು ಮನೇಲಿ ನೋಡೋದು ಅದೊಂಥರ ಕೋತಿ. ನೋಡಿ ಇಲ್ಲಿ ಒಂಥರ ಐತೆ, ಮೂತಿ ಎಲ್ಲ ಕರ್ರಕ್ಕೆ ಇರ್ತೈತೆ ನೋಡಿ. ನಮ್ಮೂರಾಗ ಕಡೆ ಇರೋದು ಅದೊಂಥರ. ನೋಡಿ ಇವ್ರು ವೇಷ ಹಾಕ್ಕೊಂಡು, ಆಂಜನೇಯ ಸ್ವಾಮಿ ವೇಷ ಹಾಕ್ಕೊಂಡು ಭಜನೆ ಮಾಡಿಕೊಂಡು ಹೋಗ್ತಾರೆ. ನಮ್ಮ ಹಿಂದ್ಗಡೆನೇ ಬಂದರು. ಅದೊಂಥರ ಖುಷಿ ಇತ್ತು, ಚೆನ್ನಾಗಿತ್ತು. ಚೆನ್ನಾಗಿತ್ತು ಅವ್ರ ಜೊತೆಲ್ಲೇ ಸ್ವಲ್ಪ ಹೋಗಿದ್ದಕ್ಕೆ. ಅವೆಲ್ಲಾಗ ನೋಡಿಕೊಂಡು ಬೆಟ್ಟ ಎಲ್ಲ ನೋಡ್ಕೊಂಡು, ಕ್ಲೈಮೇಟ್ ತುಂಬಾ ಚೆನ್ನಾಗಿತ್ತು. ನೋಡಿ ಎಲ್ಲ ದರ್ಶನಕ್ಕೆಲ್ಲ ರೆಡಿ ಆಗಿದ್ವಿ. ಅಷ್ಟೊತ್ತಿಗೆ ಅಲ್ಲಿ ಲಾಕರಲ್ಲಿ ಇಟ್ಬಿಟ್ಟು ಹೊರಟೋದ್ರಿ. ಮತ್ತು ಹೋಗಿ ದರ್ಶನ ಮಾಡ್ಕೊಂಡು ಬಂದ ಮೇಲೆ ವಿಡಿಯೋ ಮಾಡ್ತಾಯಿದ್ದೀನಿ. ನಾವು ದರ್ಶನ ನಮ್ಗೆ ಬೇಗನೆ ಆಗೋಯ್ತು ಫ್ರೆಂಡ್ಸ್. 2:30ಗೆ ಒಳಕ್ಕೆ ಹೋಗಿದ್ದಕ್ಕೆ ಆಚೆ ಕಡೆ ಬರೋಷ್ಟೊತ್ತಿಗೆ 1 ಗಂಟೆ ಆಗೋಯ್ತು. 1 ಗಂಟೆಗೆಲ್ಲ ಶನಿವಾರ ರಾತ್ರಿ 1 ಗಂಟೆಗೆ ದರ್ಶನ ಎಲ್ಲ ಮುಗೀತು. ಆಮೇಲೆ ಬಂದು ಸ್ವಲ್ಪ ವಿಡಿಯೋ ಮಾಡ್ಕೊಂಡೆ. ಅದು ಫಸ್ಟಲ್ಲಿ ವಿಡಿಯೋ ಮಾಡೋಕ್ಕಾಗಿಲ್ಲ. ಆಮೇಲೆ ಫೋನಿಗೆ ಎತ್ಕೊಂಡೋಗಿಲ್ಲ ಅಂದ್ಬಿಟ್ಟು ಅಮ್ಮು ಸಾಯಿ, ನಮ್ಮ ಮಾವನ ಮಗ ಬಸವರಾಜ್ ಅಂತ ಅವನು ಹೋಗೆಲ್ಲ ಅಷ್ಟು ಮಾತ್ರ ಕ್ಲಿಪ್ ತಗೊಂಬಂದರು. ಆಮೇಲೆ ರಿಟರ್ನ್ ಆದ್ವಿ. 5 ಗಂಟೆ ಟ್ರೈನ್ ಇತ್ತು ಊರಿಗೆ ಹೋಗೋದಕ್ಕೆ. ಭಾನುವಾರ ಬೆಳಗ್ಗೆನೇ ಮತ್ತೆ ರಿಟರ್ನ್ ಆದ್ವಿ ಫ್ರೆಂಡ್ಸ್. ಇಷ್ಟು ಫಾಸ್ಟಾಗಿ ದರ್ಶನ ಮಾಡ್ಕೊಂಡು ರಿಟರ್ನ್ ಆಗೋದ್ವಿ. ಟ್ರೈನ್ ಸಿಕ್ತು 5 ಗಂಟೆಗೆ. 5 ಗಂಟೆ ಟ್ರೈನಿಗೆ ಹತ್ಕೊಂಡು ಮತ್ತೆ ರಿಟರ್ನ್ ಊರಿಗೆ ಹೊರಟ್ವಿ. ಶುಕ್ರವಾರ ರಾತ್ರಿ 10 ಗಂಟೆ ಟ್ರೈನಿಗೆ ಹತ್ತಿದ್ದಕ್ಕೆ, ಆಮೇಲೆ ಶನಿವಾರ ರಾತ್ರಿ 10 ಗಂಟೆಗೆ ದರ್ಶನ ಮುಗೀತು. ಆಮೇಲೆ ಭಾನುವಾರ ಬೆಳಗ್ಗೆ 5:30ಗೆಲ್ಲ ಟ್ರೈನ್ ಹತ್ತಿದ್ವಿ. ಟ್ರೈನ್ ಜರ್ನಿ ಅಲ್ಲಿಂದ ಬಂದಿಲ್ಲಿ ಅಷ್ಟೊತ್ತಿಗೆ 10:30 ಆಗೋಯ್ತು. 10:30ಗೆ ಬಂದು ಟೇಕಲ್ಲಾಗಿ ಇಳಿದ್ಬಿಟ್ವಿ. ನಮಗೆ ದರ್ಶನ ಅಂತೂ ತುಂಬ ಫಾಸ್ಟಾಗಾಯಿತು. ಏನೇನು ಬೇಕು ಅಂದರೆ ತಗೊಂಡು ಹೋಗೋದಕ್ಕೆಲ್ಲ ಸಿಗ್ತಾಯಿತ್ತು. ನೋಡಿ ಎಲ್ಲ ಮಲ್ಕೊಂಡು ಒದ್ದಾಡ್ತಾ ಇದ್ದಾರೆ, ನಿದ್ದೆಗಳು ಇಲ್ದಿರ. ಆ ಅಮ್ಮನ ಬಟಾಣಿ ತಿಂತಾ ಇದ್ದಾಳೆ. ಇವೆಲ್ಲ ಅಲ್ಲಿದ್ದ ಕ್ಲಿಪ್ಪುಗಳು. ಇಲ್ಲಿ ನೋಡೋಕೆ ತುಂಬ ಚೆನ್ನಾಗಿತ್ತು, ಹಂಗಾಗಿ ಸ್ವಲ್ಪ ಕ್ಲಿಪ್ ತಗೊಂಡೆ. ಟ್ರೈನಲ್ಲಿ ಹೋಗ್ಬೇಕಾದ್ರೆ ಒಂದೊಂದು ನಮ್ಮೂರ ಕಡೆ ಒಂಥರ ಇದ್ದರೆ ಬೇರೆ ಊರ ಕಡೆನೇ ಇನ್ನೊಂದು ಥರ ಇರ್ತೈತೆ ಫ್ರೆಂಡ್ಸ್. ನೋಡಿ ಆ ಬೆಟ್ಟನ ಗಮನಿಸಿ, ಅಲ್ಲಿ ಬೆಟ್ಟ ತುಂಬ ಚೆನ್ನಾಗಿತ್ತು. ಒಂಥರ ದೇವ್ರ ಮುಖ ತೋರಿಸ್ತಾರೆ ನೋಡಿ ಫೋನಲ್ಲೆಲ್ಲ. ಅಲ್ಲಿ ದೇವ್ರ ಈ ಥರ ಇರ್ತೈತೆ ಅಂತ ನೋಡಿ, ಸೇಮ್ ಅದೇ ಥರ ಕಾಣಿಸ್ತಾಯಿತ್ತು. ಹಂಗಾಗಿ ಅಲ್ಲಿ ಬೆಟ್ಟನ ಕವರ್ ಮಾಡಿದ್ ನೋಡಿ, ಎಷ್ಟು ಚೆನ್ನಾಗಿದೆ ಗಮನಿಸಿ. ಬೆಟ್ಟನ ಮೂಗು ತಲೆ ಎಲ್ಲ ಇದ್ದಂಗೆ ಆ ಥರ ಕಾಣಿಸ್ತೈತೆ. ಅದಕ್ಕೆ ನೋಡೋಕೆ ಆ ಥರ ಇದ್ದಿದ್ದಕ್ಕೆ ನಾನು ವಿಡಿಯೋ ಮಾಡ್ಕೊಂಡೆ. ಆಮೇಲೆ ಇಲ್ಲಿಯ ಟೈಮ್ ಬಂತು, ಹಾಗಾಗಿ ಇಳಿಯೋಣ ಅಂದ್ಬಿಟ್ಟು ಎಲ್ಲ ಪ್ಯಾಕ್ ಮಾಡ್ಕೊಂಡು ಇದ್ದೀವಿ. ಮಲಗಿರೋರ್ನೆಲ್ಲ ಎಬ್ಬರಿಸ್ಬಿಟ್ಟು ನಾನು. ನಮ್ಮ ಗೌರಕ್ಕ ಮಾಲೂರಲ್ಲಿ ಇಳಿತಾರೆ, ನಾವು ಟೇಕಲಲ್ಲಿ ಇಳಿತೀವಿ. ಅವರು ಮಾಲೂರಲ್ಲಿ ಇಳಿದ್ರೆ ಹತ್ರ ಆಗುತ್ತೆ. ನಾನು ನೋಡಿ ದೇವ್ರ ಫೋಟೋ ಒಂದು ಇಸ್ಕೊಂಡು ಬಂದು ಟೇಕಲ್ಲಿ ಬಂದ್ಬಿಡ್ತು ಇಳಿತಾ ಇದ್ದೀವಿ. ನಾವು ಎಷ್ಟು ಫಾಸ್ಟಾಗಿ ಆಗೋಯ್ತು ಅಂದರೆ ಓದಂಗೆ ಅನಿಸಿಲ್ಲ. ಇನ್ನೂ ಸ್ವಲ್ಪ ದಿನ ಇರಬೇಕಾಗಿತ್ತು ಅನಿಸ್ತು. ನಮ್ಮ ಗೋರಕ್ಕ ನೋಡಿ ಮಾಲೂರಲ್ಲಿ ಇಳಿತೀನಿ ಅಂತ ಹೇಳ್ತಾಯಿದ್ದಾರೆ. ಅಷ್ಟೊತ್ತು ನಮ್ಮ ಯಜಮಾನ್ರು ಬಂದಿದ್ದರು, ಅದೇ ಫ್ರೆಂಡ್ಸ್ ಫೋಟೋ ತಗೊಬಂದಿದ್ದು. ಅವ್ರು ಬಂದಿದ್ದರು, ಆಟೋನಲ್ಲಿ ಕರ್ಕೊಂಡು ಹೋಗ್ತಾಯಿದ್ದಾರೆ ಊರಿಗೆ. ಮನೆಗೆ ಬಂದಮೇಲೆ ಲಗ್ಗೇಜಲ್ಲಿರೋ ಬಟ್ಟೆಗಳೆಲ್ಲ ತೆಗೆದ್ವಿ. ನೋಡಿ ಎಷ್ಟೊಂದು ಬಟ್ಟೆ ಇದ್ದಾವೆ. ಮನೆಗೆ ಹೆಂಗಿತ್ತು ಅಂದರೆ ನೋಡೋಕ್ಕೆ ಆಗಿಲ್ಲ, ಅಷ್ಟು ಇದ್ರಾಗಿತ್ತು. ಆಮೇಲೆ ಎಲ್ಲ ಖಾಲಿ ಮಾಡಿ ಮನೆಗಳೆಲ್ಲ ಒರೆಸಿ ಪೂಜೆ ಮಾಡಿ ಪ್ರಸಾದ ಎಲ್ಲ ಕೊಡೋರಿಗೆಲ್ಲ ಕೊಟ್ಬಿಡೋಣ ಅಂದ್ಬಿಟ್ಟು ಎಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ. ತಗೊಂಡೋಗಿದ್ರೆ ಆಧಾರ್ ಕಾರ್ಡ್ಗಳು, ಬಟ್ಟೆಗಳು ಎಲ್ಲ ಒಗ್ಯೋಕ್ಕಾಕೋಣ ಅಂದ್ಬಿಟ್ಟು. ಆಮೇಲೆ ಟೀ ಮಾಡ್ಕೊಬಂದು ಕುಡಿದ್ಬಿಡೋಣ, ತಲೆ ತುಂಬ ನೋವ್ತಾಯಿತ್ತು. ಆಮೇಲೆ ಎಲ್ಲ ತೆಗಿತಾ ಇದ್ದೀನಿ. ಬ್ರಷು ಪೇಸ್ಟು ಇತ್ತು,
ಆಧಾರ್ ಕಾರ್ಡ್ಗಳು ಅವ ಜಾಗನಲ್ಲೆಲ್ಲ ಎತ್ತು ಮಡಗ್ಬಿಡೋಣ ಇಟ್ಟರೆ ಹಂಗೆ ಇದ್ದೋತೈತೆ ಅಂದ್ಬಿಟ್ಟು ನೋಡಿ ಆ್ಯನಿಟಿ ಆಗೋದು ಅದು ಲಾಕ್ ಇರ್ತೈತಲ್ಲ ಅದು ಕಿತ್ತೋಯ್ತು. ತಗೊಂಬರೋ ಇಷ್ಟೊತ್ತಿಗೆ ಅದನ್ನು ತೋರಿಸ್ತಾ ಇದ್ದೀನಿ. ಆಮೇಲೆ ಎತ್ತು ಬಿಡೋಣ, ಫಸ್ಟ್ ಟೀ ಕುಡಿದು ಬಿಡೋಣ ಅಂದ್ಬಿಟ್ಟು ಟೀ ಕುಡಿಯೋಕ್ಕೆ ಮಾಡ್ಕೊಬಂದಿದ್ದೀನಿ. ಆಮೇಲೆ ಅವೆಲ್ಲ ಮಿಷಿನ್ಗೆ ಹಾಕಬೇಕು, ಬಟ್ಟೆಗಳೆಲ್ಲ ಒಗೆಯೋದಕ್ಕೆ. ವಾಷಿಂಗ್ ಮಿಷಿನ್ಗೆ ಹಾಕ್ಬಿಟ್ಟು ಇಳವೆಲ್ಲ ಎತ್ತು ಮಡಗ್ಬಿಟ್ಟು ಆಮೇಲೆ ಪೂಜೆಗೆ ಸ್ನಾನ ಮಾಡಿಕೊಂಡು ಎಲ್ಲ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡೆ. ಎಲ್ಲ ಪೂಜೆ ಮಾಡಿ ನೋಡಿ ಅದೇ ಫೋಟೋ. ಫ್ರೆಂಡ್ಸ್, ಈ ತಿರುಪತಿ ವಿಡಿಯೋ ಇಷ್ಟೇ. ಪ್ಲೀಸ್ ಲೈಕ್